ಟೈಮ್ ಬಂದು 8:30 ಆಗಿದೆ. ಸೊ ಇವಾಗ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೋಡಿ ಗೈಸ್, ಈ ಥರ ಶೇಡ್ ಕೊಟ್ಟಿದ್ದಾರೆ. ಇದು ನಾನಂತೂ ಹಾಕ್ಕೊಳ್ಳಲ್ಲ, ನಂಗೆ ಈ ಥರ ಶೇಡ್ಸ್ ಇಷ್ಟ ಆಗಲ್ಲ. ರಶ್ಮಿ ಸೊ ಗೈಸ್, I know you bro. What you know bro? ಏನು ಮಾಡಿದ್ದಾಳೆ ಗೊತ್ತಾ ಗೈಸ್, ಇವಳು ರೆಕಾರ್ಡ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿದ್ದೆ. 5 ಮಿನಿಟ್ಸ್ ಆಯ್ತಾ ಇಲ್ಲ, ಆಮೇಲೆ ಓಡೋದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ವ್ಲಾಗ್ಸ್ಗಳಾಗುತ್ತೇನೆ. ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಿನ್ನೆ ನಮ್ಮ ಮಾವ ಅವರು ಮನೆಗೆ ಗೃಹ ಪ್ರವೇಶ ಎಲ್ಲ ಆಯಿತು. ಇವತ್ತು ನಾವು ಫುಲ್ ಎಕ್ಸಾಸ್ಟೆಡ್. ನಾನು ಇನ್ನೂ ತಲೆ ಕೂಡ ಬಚ್ಚಿಲ್ಲ. ಜಸ್ಟ್ ವ್ಲಾಗ್ನ ಮಾಡೋಣ ಅಂದ್ಬಿಟ್ಟು ಹಾಗೆ ಮಾಡ್ತಾಯಿದ್ದೀನಿ. ಯಾವ ಲೆವೆಲ್ಗೆ ಟೈರ್ಡ್ ಆಗಿದ್ದೀನಿ ಅಂದರೆ, ನಾನು ಆ ಮಾಡಿ ಮೇಲೆ ಹೋಗಿ ಫೋಟೋಸ್ ಎಲ್ಲ ತೆಕ್ಕೊಳ್ತಾ ಇದ್ವಲ್ಲ, ಆವಾಗ ನಂಗೆ ತಲೆನೋವು ಬಂದಿದ್ದು ಕಡಿಮೆನೇ ಆಗಿರಲಿಲ್ಲ. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಶುಕಿ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಋತಿಕ್ ಸ್ವೀಟ್ ಎಲ್ಲ ತಂದು ಕೊಟ್ಟ. ಸೊ ತಿನ್ನೋಣ ಅಂದ್ಬಿಟ್ಟು ತಿಂತಾ ಇದ್ದೀವಿ. ಸೊ ಲೆಟ್ಸ್ ಹ್ಯಾವ್. ಇಟ್ಕೋ. ಏನದು ನಂಗೆ ಕುಚಿನಿ ವೇಸ್ಟ್. ನಾನು ಒಂದು ತಿಂದಿಲ್ಲ ಗೈಸ್, ನೆನ್ನೆನೂ ಒಂದು ತಿಂದಿಲ್ಲ. ನಾನು ಎಲೆಲ್ಲಿ ಹಾಕಿದ್ದು ಎಂಜಲು, ಅದು ಎಲೆಲ್ಲಿ ಹಾಕಿ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೋದ್ವಿ. ಇವಾಗ ಎದ್ದಿದ್ದೀವಿ. ಟೈಮ್ ಬಂದು 8:30 ಆಗಿದೆ. ಸೊ ಇವಾಗ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನೇನು ಮಾಡಿದ್ದೀನಿ, ನೆನ್ನೆ ಬಂದು ಚೆನ್ನಾಗಿ ಎಣ್ಣೆ ಎದ್ಬಿಟ್ಟೆ ತಲೆಗೆ. ಯಾಕಂದರೆ ಸ್ನಾನ ಮಾಡಿದ್ನಲ್ವ, ಪರವಾಗಿಲ್ಲ ಅಂದ್ಬಿಟ್ಟು ತಲೆ ಎಲ್ಲ ಸಿಡ್ದೋಗಿತ್ತು. ಎಣ್ಣೆ ಇಟ್ಕೊಂಡೆ. ಅಲ್ಲೇನಾಯ್ತಂದರೆ, ಮೇಲೆ ಫೋಟೋಸ್ ಎಲ್ಲ ಇಟ್ಕೊಳಕ್ಕೆ ಹೋದಾಗ ಕಣ್ಣಿಂಗೆ ಇಟ್ಕೊಂಡು ಇದೆಲ್ಲ ಫುಲ್ ನೋವ್ತಾಯಿತ್ತು ಗೈಸ್. ಇದೆಲ್ಲ ಫುಲ್ ಡ್ರೈ ಥರ ಆಗಿಬಿಟ್ಟಿತ್ತು. ತಲೆ ನೋವ್ತಾಯಿತ್ತು. 3 ಡೇಸಿಂದ ಕಂಟಿನ್ಯೂಸ್ ಆಗಿ ತಲೆ ಸ್ನಾನ ಮಾಡಿಬಿಟ್ಟು ತಲೆ ಫುಲ್ ನೋವ್ತಾಯಿತ್ತು ಅಂದ್ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡಿದ್ದವಳು ತಲೆಗೆ ಎಣ್ಣೆ ಎಲ್ಲ ಇಟ್ಕೊಂಬಿಟ್ಟೆ. ಇವತ್ತು ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಅದು ನೋಡಿದ್ರೆ ಹಿಂಗೆ ಹೋಗಬೇಕು. ಇವಾಗೇನು ನೈಟ್ ಅಲ್ವಾ, ಪರವಾಗಿಲ್ಲ ಅಂದ್ಬಿಟ್ಟು ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಯಾವ ಮೂವಿ ಏನೂ ಗೊತ್ತಿಲ್ಲ ನನಗೆ, ಜಸ್ಟ್ ಹೋಗ್ತಾಯಿದ್ದೀನಿ ಅಷ್ಟೇ. ನಾನು ಮೂವಿ ಎಲ್ಲ ಅಷ್ಟೊಂದೆಲ್ಲ ನೋಡೋಲ್ಲ ಗೈಸ್, ವೆರಿ ರೇರ್. ನಾನು ಹೋಗೇ ಇಲ್ಲ ಬಿಡಿ ಮೂವಿಗೆ, ಅಷ್ಟೊಂದು ಹೋಗೇ ಇಲ್ಲ. ಮೊನ್ನೆ ಲಾಸ್ಟ್ ಕಾಟೇರ ಮೂವಿ ನೋಡಿದ್ದಷ್ಟೇ. ಅದನ್ನು ಬಿಟ್ಟರೆ ನಾನೇನು ಸ್ಪೆಸಿಫಿಕ್ ಆಗಿ ಈ ಥರ ಮೂವಿ ನೋಡಬೇಕೇನಿಲ್ಲ. ಕಿಚ್ಚ ಸುದೀಪ್ ಅವ್ರದ್ದು ಮೂವಿ ರಿಲೀಸ್ ಆದರೆ ಮಾತ್ರ ಹೋಗ್ತೀನಿ ಅಷ್ಟೇ. ಅದನ್ನು ಬಿಟ್ಟರೆ ನಾನು ನೋಡೋದೇನು ಮೂವಿ ಏನಿಲ್ಲ, ಅಷ್ಟಾಗಿ ಇಂಟ್ರೆಸ್ಟು ಕೊಟ್ಟು ನೋಡಲ್ಲ. ಇವತ್ತು ಗಾನವಿ ಅವಳೇ ಬುಕ್ ಮಾಡಿದ್ಲು. ಸರಿ ಅಂತೇಳಿ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಹೋಗೋಣ ಅಂದ್ಬಿಟ್ಟು ಎಲ್ಲ ಇವಾಗ ಜಡೆ ನೀಟಾಗಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ, ಪರವಾಗಿಲ್ಲ ಅಂದ್ಬಿಟ್ಟು. ಇಟ್ಸ್ ಓಕೆ. ಮಾಲ್ಗೆ ಹೋಗ್ಬೇಕಾದ್ರೆ ಎಣ್ಣೆ ಇಟ್ಕೊಂಡು ಹೋಗೋದು ಅಷ್ಟು ಚೆನ್ನಾಗಿ ಅನ್ಸಲ್ಲ, ಬಟ್ ಸ್ಟಿಲ್ ಇಟ್ಕೊಂಬಿಟ್ಟಿದ್ದೀನಿ. ಇವಾಗ ತಲೆ ಸ್ನಾನ ಮಾಡಿ ಅದಕ್ಕೋಸ್ಕರ ನಾನು ರೆಡಿಯಾಗೆಲ್ಲ ಹೋಗಲ್ಲ. ನಂಗೆ ಫುಲ್ಲು ಆಮೇಲೆ ಅಕ್ಷಿ ತಲೆ ಎಲ್ಲ ನೋವು ಬಂದ್ಬಿಡುತ್ತೆ, ಮೂಗೆಲ್ಲ ಹಿಂಗಾಗ್ಬಿಡುತ್ತೆ, ಕಣ್ಣೆಲ್ಲ ಉರಿ ಎತ್ಕೊಬಿಡುತ್ತೆ. ಅದಕ್ಕೋಸ್ಕರ ಸ್ನಾನ ಎಲ್ಲ ಮಾಡಲ್ಲ ಇಷ್ಟೊತ್ತಿನಲ್ಲಿ. ಹೋಗ್ಬಿಟ್ಟು ಬರ್ತೀವಿ. ಸೊ ಯಾ ಗೈಸ್, ಕಾರ್ ಎತ್ಕೊಂಬಂದಿದ್ದಾರೆ, ನಾನು ನೋಡಿಲ್ಲ. ಗಾಡಿ ಎತ್ತಕ್ಕೆ ಹೋಗ್ತಾ ಇದ್ದೆ ಆಚೆ, ಕಾರ್ ಬಂದಿದ್ದು. ಓಕೆ ಗಾಯ್ಸ್, ಲೆಟ್ಸ್ ಗೋ ಫಾರ್ ಮೂವಿ. ಗೈಸ್, ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಅಡುಗೆ ಏನು ಅಂತಂದರೆ ನನ್ನದೇ ರೆಸಿಪಿ. ಏನೇನೋ ಹಾಕ್ಬಿಟ್ಟು ಬೇಳೆ ಎಲ್ಲ ಹಾಕಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಂದು ದಾಲ್ ಥರ ಮಾಡಿಕೊಂಡು ಅದಕ್ಕೆ ರೈಸು ಮಾಡಿಕೊಂಡು ತಿನ್ನೋದು. ಇಲ್ಲಿ ಒಂದು ಎಮ್ಮೆ ಮಲ್ಕೊಂಡಿದೆ, ಪಿಂಕ್ ಎಮ್ಮೆ, ಅದು ನೋಡಿದ್ರಾ ಆ ಎಮ್ಮೆನೇ. ಸೊ ನಾನಿವಾಗ ದಾಲ್ ಸಾರು ಎಲ್ಲ ರೆಡಿ ಮಾಡಿದೆ ಗೈಸ್. ಈ ಕೋತಿ ಬರೀ ಸೋಡಾ ಜಾಸ್ತಿ ಹಾಕ್ಬಿಟ್ಟು ವಡೆ ಮಾಡಕ್ಕೆ ಹೋಗಿ, ವಡೆ ಎಲ್ಲ ಬೋಂಡ ಮಾಡತ್ತವಳೆ. ನಂಚ್ಕೊಳಕ್ಕೆ ನಾನು ಇಟ್ಕೊಂಡು ಹೇಳಿದೆ ಪಕೋಡ ತಗೊಂಬರೋಣ ಬಾ, ನೀಟಾಗಿ ತಿನ್ಬಿಟ್ಟು ಎತ್ತಿಕೋಣ ಅಂತ. ಬೋಂಡ ಮಾಡ್ತೀನಿ ಇರು ಅಂದ್ಬಿಟ್ಟು ಸದ್ಯಕ್ಕೆ ಮಾಡಿದ್ದಾಳೆ ಬೋಂಡ. ಇವಾಗ ಬೋಂಡ ಹೆಂಗಿರ್ತೈತೆ ನೋಡಿ, ಹೆಂಗಿತ್ತದ ಗೊತ್ತಾ ಅಂತಂತಾಳೆ. ನಾನು ಸಾಂಬಾರು ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಅಂತ ಹೇಳಿದ್ರೆ, ಸಕ್ಕತ್ತಾಗಿ ಬಂದಿದೆ. ಇವಳು ಅಕ್ಕಿ ಇಡ್ಲಿ ದೋಸೆ ಅಕ್ಕಿ ಇಕ್ಕಿದ್ದೀನಿ ಅಂತ ಹೇಳ್ತಾ ಇದ್ಲು ಗೈಸ್. ಅವಳು ದೋಸೆ ಅಕ್ಕಿನೇ ಇಕ್ಕಿರೋದು, ಅದು ಸ್ವಲ್ಪ ಚೆನ್ನಾಗಿ ಬಂದಿದೆ. ಅದು ಇಲ್ಲೇನಾಗೈತೆ, ರೈಸು
ಇಟ್ಟಿರ್ತಾ ಇದ್ರು ನಮ್ಮ ಮಮ್ಮಿ ಯಾವಾಗಲೂ ಒಂದು ಬಾಕ್ಸ್ಗಾಗಿ ಇವಳು ಟಿಫನ್ಗೋಸ್ಕರ ಬೇಕಾಗುತ್ತೆ, ನಮಗೂ ಮಧ್ಯಾಹ್ನ ಹೊತ್ತು ಮಾಡ್ಕೊಳ್ಳೋಕ್ಕೆ ರೈಸ್ ಅಂದ್ಬಿಟ್ಟು ಇಟ್ಟಿರ್ತಾಯಿದ್ರು. ಇವಳು ಅದನ್ನ ಹುಡುಕಿ ಅಂತ ಹೇಳಿದ್ರೆ ಹುಡುಕಿಲ್ಲ ಇವಳು, ನಮ್ಮ ಮಮ್ಮಿ ಎಲ್ಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ನಾರ್ಮಲ್ ಬರುತ್ತಲ್ವ ರೈಸು, ಅದನ್ನೇ ಇಟ್ಟಿದ್ದೀವಿ. ಚೆನ್ನಾಗೇ ಬಂದಿದೆ ರೈಸ್, ಅದು ತಿನ್ನೋ ಥರ ಇದೆ. ಇವಾಗ ಬೋಂಡ ಟೇಸ್ಟ್ ಮಾಡೋಣ ಬನ್ನಿ ಗಾಯ್ಸ್. ನಮ್ಮ ಮನೆ ಹತ್ರ ಯಾವಾಗ ಈ ನಾಯ್ಸ್ ಹೋಗುತ್ತೋ ಗೊತ್ತಿಲ್ಲ, ಫುಲ್ ನಾಯ್ಸ್. ಏನೇ ಒಂದು ವಿಡಿಯೋ ಮಾಡೋಕ್ಕೆ ಹೋಗ್ಲಿ ಗೈಸ್, ಎಷ್ಟು ನಾಯ್ಸ್ ಇರುತ್ತೆ ಅಂತಂದರೆ ಅಷ್ಟು ನಾಯ್ಸ್ ಇರುತ್ತೆ, ಅಷ್ಟು ಇರಿಟೇಟ್ ಆಗುತ್ತೆ, ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಸೊ ಬೋಂಡ ಅದು ಆರ್ಬೇಕು, ಅವಾಗೇ ಚೆನ್ನಾಗಿರೋದು, ಇಲ್ಲ ಬಿಸಿ ಬಿಸಿ ಚೆನ್ನಾಗಿರೋದು. ಸ್ವಲ್ಪ ಆದ್ಮೇಲೆ ತಿಂತೀನಿ. ಇವಾಗ ನಂಗೆ ಸ್ವಲ್ಪ ಎಡಿಟಿಂಗ್ ವರ್ಕ್ ಇದೆ, ಒಂದು ನಿಮಿಷ ಎಡಿಟಿಂಗ್ ವರ್ಕ್ ಇದೆ, ಅದನ್ನೆಲ್ಲ ಮುಗಿಸಿ ಅವ್ರಿಗೆ ಕಳಿಸ್ಬಿಡ್ಬೇಕು ವಿಡಿಯೋ. ಅದನ್ನ ಕಳಿಸ್ಬಿಟ್ಟು ಆಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೋಸ್ಕರನೇ ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ವಿಡಿಯೋ ಮಾಡಿದೆ. ಮೆಹಂದಿ ಹೋಗ್ಬಿಡ್ತು ಗೈಸ್, ಇನ್ನು ಸ್ವಲ್ಪ ಇದೆ ಅಷ್ಟೇ. ಸೊ ಎಸ್, ಬೋಂಡ ತಿನ್ನೋಣ ಬನ್ನಿ. ಆಗಿದೆ ಅಂತ ಫಸ್ಟ್ ನೀನೇ ತಿನ್ನಿ. ಅಲ್ಲೇ ಸತ್ತೋಗೋ ಕಲ್ ಥರ ಐತೆ ರಶು. ಇಲ್ಲ, ನಾನು ಈ ವಡೆ ಬೋಂಡ ಬಜ್ಜಿ ಎಲ್ಲ ತಿನ್ನೋದೇ ಇಲ್ಲ ಗೈಸ್, ಯಾವಾಗೂ ಅಪರೂಪ. ಯಾವಾಗೂ ತಿಂತೀನ ನಿಮ್ಮ ಥರ? ಯಾವಾಗ ತಿನ್ನಲ್ಲ, ಅಷ್ಟೇ ಹೇಳು, ಇಲ್ಲಿ ಯಾವಾಗೂ ನಾನು ತಿಂತೀನ ಇಲ್ಲ, ಅಷ್ಟು ಮ್ಯಾಟ್ರು. ಹೋಗ ಟ್ಯಾಲೆಂಟ್ ಅವೆಲ್ಲ. ಬೋಂಡ ಇಟ್ಕೊಂಡ್ಬಿಡು, ಅವ್ನು ಯಾರೋ ಬರ್ತಾನ. I have did BCom, but I am doing pav bhaji. I have done engineering, but I am doing bondas. ಚೆನ್ನಾಗಿದೆ ಗೈಸ್, ನಂದೇ ಅರ್ಥ. ಬೋಂಡಾಸ್ ಅಲ್ಲದು, ಬೋಂಡಾಸ್ ಬೇರೆ. ಬೋಂಡಾಸ್ ಇದು ಬಿಡ್ಲಾ? ಓಕೆ ಗೈಸ್, ನಾನು ಎಡಿಟಿಂಗ್ ಮುಗಿಸ್ಬಿಟ್ಟು ಬರ್ತೀನಿ. ಇವಳು ಎಲ್ಲ ಪ್ರಿಪೇರ್, ಅನ್ನ ಎಲ್ಲ ಆಗಿದೆ, ಇದೊಂದು ಮಾತ್ರ ನಮ್ಮ ಮಮ್ಮಿಯವರು ಅಷ್ಟರಲ್ಲಿ ಬರ್ತಾರೆ. ಓ ಸೋ ಕ್ರಿಸ್ಪಿ ಗೈಸ್. ಹಿಂಗೆ ಇವಳು ಹಿಂಗೆ ಗೈಸ್, ಯಾವಾಗೂ ಬೋಂಡಾಗ್ಲು ಬಜ್ಜಿಗ್ಲು ಕ್ರಿಸ್ಪಿ ತಿನ್ಕೊಂಡು ಹಿಂಗೆ ಕ್ರಿಸ್ಪಿ ಆಗ್ತವಳೆ. ಓಕೆ ಗೈಸ್, ಬಾಯ್. ಹೋಗೋಣ ಕೆಫೆಗಾ? ಕಾಸು ಮಮ್ಮ ಇಸ್ಕೊ, ನಾನು ಇಸ್ಕೊಂತೀನಿ. ಬೆಳಗ್ಗೆ ಏನ್ ಮಾಡಿದಾಳೆ ಗೊತ್ತಾ ಗೈಸ್, ಇವಳು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಕಾಲೇಜ್ಗೆ ಹೋಗಿದ್ದೆ. 5 ಮಿನಿಟ್ಸ್ ಆಯ್ತಾ ಇಲ್ಲ. ಆಮೇಲೆ ಓಡೋದೆ 3 ಮಿನಿಟ್ಸ್ ಮೇನ್ ಬ್ಲಾಕ್ ಇಂದ ನಮ್ ಬ್ಲಾಕ್ ತನಕ ಹೋಗಿದ್ದೀನಿ. ಮೇನ್ ಇಲ್ಲಿಂದ ಗೇಟಿಂದ. ಅಮ್ಮ ಹೆಂಗ್ ಓಡದೆ ಗೊತ್ತಾ, ನಾನು ಯಾವತ್ತೂ ಓಡಿಲ್ಲ ಬಿಡಂಗೆ. ಓಡೋದೆ ಫುಲ್ ದಿಗ್ಲಾಗಿ ಪೆನ್ ಹಿಡ್ಕೊಂತೀನಿ, ಹಿಂಗ್ ನಡ್ಗ್ತಾ ಐತೆ ಕೈ, ಅದಷ್ಟು ಫಾಸ್ಟಾಗಿ ಬಂದಲ್ಲ. ಆಮೇಲೆ ಓದ್ತೀನಿ, ಇನ್ನ ಸ್ಟಾರ್ಟೇ ಮಾಡಿಲ್ಲ ಅಲ್ಲ, ಇನ್ನ ರೇಗ್ ಹೋಯ್ತು ನನ್ಕಂತ ಓಡ್ ಬಂದೆ ಅಂತ. ಆದ್ರೆ ಅವ್ರದೇ ಮಿಸ್ಟೇಕ್ ತಾನೆಲ್ಲ. ನಾನು 11:30 ಅಂತ ಹೇಳಿದ್ರು, ಸಡನ್ 10:45 ಅಂತಂದ್ರೆ ನಾನೇನ್ ಮಾಡಕ್ಕಾಗುತ್ತೆ. ಆಮೇಲೆ ಓಡೋಗಿ ಬರ್ದೆ ಸಕ್ಸಸ್ಫುಲ್. ನಾನು ಎತ್ಕೊಂಬಂದಿದ್ದು ಥ್ಯಾಂಕ್ಸ್ ಕೇಳು. ಹೇಳ್ತೀನಿ ಇವಾಗ, ಅದಕ್ಕೆ ಪಾರ್ಟಿ ಕೊಡಿಸ್ತೀನಿ ನೋಡಿ. ಸರಿನಾ? ನಡಿ ರೆಡಿ ಆಗ. ಸಖತ್ತಾಗಿ ತಿನ್ನೋಣ ಅಂದ್ಕೊಂಡು ರೌಂಡ್ಗೆ ಇಡ್ತಾ ಇದ್ದೀರಲ್ಲಿ. ಬತ್ತೇ ಇಲ್ಲ, ಡ್ರೆಸ್ ಬಿಚ್ತೀನಿ ಅಮ್ಮ. ಆಮೇಲೆ ಹೋಗೋಣ ಬಿಡಿ, ಮಧ್ಯಾಹ್ನ ಹಂಗೆ. ಮಧ್ಯಾಹ್ನ ನಿಜವಾಗ ಸಾಯಂಕಾಲ ಹಂಗೆ ಹೋಗೋಣ ಬಿಡು. ಇವಾಗ ಏನ್ ಮಾಡ್ಬೇಕು? ಊಟ ತಿನ್ಬೇಕು. ನನಗೆ ಚಿತ್ರಾನ್ನ ತಿನ್ನಲ್ಲ ನಾನು, ಅದಕ್ಕೆ. ನೋಡಿ ಗೈಸ್,
ರಶ್ಮಿ ಸಣ್ಣಾಗಿ ಸಣ್ಣಾಗಿ ಅಂತ ಹೇಳ್ತಿರಲ್ಲ, ಅವಳೇನು ಸ್ಪೈಸಿ ಸ್ಪೈಸಿ ತಿನ್ಕೊಂಡು ಚಿತ್ರಾನ್ನ ತಿನ್ನೋಕೆ ಇಂಟ್ರೆಸ್ಟ್ ಇಲ್ಲ. ಅನ್ನ ಸಾರು ಮಾಡಿದ್ರೆ ಅನ್ನ ಸಾರು ತಿನ್ನಲ್ಲ ಗೈಸ್, ಚಿತ್ರಾನ್ನ ಮಾಡಿದ್ರೆ ಚಿತ್ರಾನ್ನ ತಿನ್ನಲ್ಲ ಅಂತವಳೆ. ಅವಳಕ್ಕೆ ಯಾವಾಗೂ ಸ್ಪೆಷಲ್ ಆಗಿರ್ಬೇಕು. ಬಿರಿಯಾನಿ, ಕಬಾಬು, ಟೊಮೆಟೊ ಬಾತು, ಪಲಾವ್ ಬಿಟ್ಬಿಟ್ಟವಳೆ ಗೈಸ್. ಮುಂಚೆ ಎಷ್ಟು ಪಲಾವ್ ತಿಂತಾ ಇಲ್ಲ ಅಂದ್ರೆ ಇವಳು. ಒಂದ್ಸತಿ ವಾಮಿಟ್ ಆಗ್ಬಿಟ್ಟಿತ್ತಲ್ಲ, ಪಲಾವ್ ಅಂದ್ರೇನೆ ಆಗ್ತಾ ಇಲ್ಲ. ನನ್ ಚಿತ್ರಾನ್ನ ಅಂದ್ರೆ ಆಗ್ತಾ ಇಲ್ಲ ಗೈಸ್. ನಾವು ಟ್ರಿಪ್ಗೆ ಹೋದಾಗ ವಾಮಿಟ್ ಮಾಡ್ದಾಗ ಮೊನ್ನೆ ನಮ್ಮ ಮಮ್ಮಿ ಚಿತ್ರಾನ್ನ ಇಕ್ಕೊಟ್ಟವ್ರೆ, ಉಯ್ಕಂದು ಮಾಡ್ತಾ ಇದ್ದೀನಿ. ನಮ್ಮ ತಾತ ಅಂದ್ರೆ ತಿನ್ನೇ ಬೇಡ ಹೋಗೋ ಸೈಡು ಅಂತ ಓಡಿಸಿದ್ರು. ಅಯ್ಯೋ, ನೈಕಾ ಪಾರ್ಸಲ್ ಬಂದೈತೆ, ತೆಗಿ. ಏಯ್ ತೆಗಿ. ರೆಡಿ ಅಲ್ಲ ಒಂದೊತ್ತಿಗೆ. ಏನು ಗೊತ್ತಾ, ನಂದು ಇವತ್ತೊಂದು ನೈಕಾ ಪಾರ್ಸಲ್ ಬಂದಿದೆ. ಒಂದು ಸಿರಮು ಏನೇನೋ ಬುಕ್ ಮಾಡಾಕ್ಬಿಟ್ಟಿದ್ದೀನಿ ಗಾಯ್ಸ್. ಹೆಂಗಿಂದ ತೆಗಿಯೋದಿದು? ಇಲ್ಲಿ ಕೊಟ್ಟಿರ್ತಾರೆ ಓಪನ್ ಇಯರ್ ಅಂತ. ಇಲ್ಲಿ ಜಸ್ಟ್ ಈ ಥರ ಮಾಡಿದ್ರೆ ಓಪನ್ ಆಗುತ್ತೆ. ಇನ್ನೊಂದು ಕಡೆ ತೆಗಿಬೇಕು. ನಂಗೆ ಓಪನ್ ಮಾಡಕ್ಕೆ ಬಂತು. ಇದೊಂದು ಖುಷಿ ಓಪನ್ ಮಾಡೋದು. ಲಿಪ್ ಲೈನರ್ ಒಂದು ಫ್ರೀ ಕೊಟ್ಟವ್ರಮ್ಮ. ಒಂದು ಲಿಪ್ ಲೈನರ್ ಫ್ರೀ ಕೊಟ್ಟಿದ್ದಾರೆ ಗೈಸ್. ಒಂದು ಸನ್ಸ್ಕ್ರೀನ್ ಫ್ರೀ ಕೊಟ್ಟಿದ್ದಾರೆ. ಮಿನಿಮಲಿಸ್ಟ್ ಒಂದು ಇದು ಫ್ರೀನೇ, ಸನ್ಸ್ಕ್ರೀನು ಎರಡು ಫ್ರೀ. ಓಕೆನಾ? ಲಿಪ್ ಬಾಮ್ ಖಾಲಿ ಆಗಿತ್ತು ನಂದು, ಡಾಟ್ ಆ್ಯಂಡ್ ಕಿ ಲಿಪ್ ಬಾಮ್. ವೇಸ್ಟೇ ಆಗೋದೈತಲ್ಲ ಅಲ್ಲ ಶುಕಿ ಬಿಡೋದ್ಲೆ ಅದು. ಇದು ಒಂದು ಗೈಸ್ ಪೆನ್ಸಿ, ಇದು ಮೈ ಫೇವ್ರೆಟ್. ನಿಂದೇನಾಯ್ತು? ಮತ್ತೆ ವೇಸ್ಟ್ ಆಯ್ತು ಅಂತ ಇದೆಯಾ? ಅಲ್ಲ, ಅರ್ಧ ವೇಸ್ಟ್ ಆಗೋಗಿಲ್ಲ. ಅದು ಶುಕಿ ಹಿಂಗೆ ಪ್ರೆಸ್ ಮಾಡಿದ್ರೆ ವೇಸ್ಟ್ ಆಗ್ದಿರ ಇನ್ನೇನಾಗ್ತೈತೆ. ಇದು ಒಂದು ಐಲೈನರ್ ಗೈಸ್. ಏನಿದು ಹೆಂಗೆ ತೆಗೆದಿದ್ದು? ಓ, ಇಲ್ಲಿ ಲಾಕ್ ಆಗೈತೆ. ಒಂದು ಐಲೈನರ್ ಫ್ರಮ್ ಮಾರ್ಟ್ಸ್. ಅದು ಚೆನ್ನಾಗಿದೆ, ಅದು ಡೈಲಿ ಬೇಸಿಸ್ ಚೆನ್ನಾಗಿದೆ. ಇದೆಲ್ಲಾದರೂ ಹೋಗೋವಾಗ ಹಾಕ್ಕೊಳಕ್ಕೆ ಲೀಕ್ ಆಗಿತ್ತು. ಆ್ಯಂಡ್ ಹಿಯರ್ ಕಮ್ಸ್ ಮೈ ಫೇವ್ರೆಟ್ ಪಾರ್ಟ್. ಇದು ಬಂದು ನನ್ನ ಫೇಸ್ ವಾಶ್, ಎಲ್ಲ ರೆಗ್ಯುಲರಾಗಿ ಯೂಸ್ ಮಾಡೋ ಫೇಸ್ ವಾಶ್ ಇದು. ದಿಸ್ ಇಸ್ ಮೈ ಫೇವ್ರೆಟ್ ಫೇಸ್ ವಾಶ್ ಎವರ್. ನಾನು ಯಾವಾಗೂ ಯೂಸ್ ಮಾಡೋದಿದೆ. ಇದು ಒಂದು 6th ಬಾಟ್ಲ್ ಇರ್ಬೋದು. 6th ಬಾಟ್ಲ್ ಇದೆ. 6 ತೊಗೊಂಡಿದ್ದೀನಿ. ಇದು 300 rupees ಇದು. ಬಟ್ ನನಗೆ ಆಲ್ಮೋಸ್ಟ್ 2 months ಬರುತ್ತೆ. ನಮ್ಮ ಮಮ್ಮಿ ನಾನು ಇಬ್ಬರೇ ಯೂಸ್ ಮಾಡೋದು. ನಮ್ಮ ಮಮ್ಮಿ ಹೆಂಗಂದರೆ ಹಂಗೆ, ಒಂದೊಂದು ಸರಿ ಯೂಸ್ ಮಾಡ್ತಾರೆ, ಒಂದೊಂದು ಸರಿ ಯೂಸ್ ಮಾಡಲ್ಲ. ನಾನು ಪ್ರತಿ ಟೈಮ್ ಅದನ್ನೇ ಯೂಸ್ ಮಾಡೋದು. ಅಕಸ್ಮಾತ್ ಖಾಲಿ ಆಯ್ತು ಅಂತಂದರೆ ರಶ್ಮಿ ಅವ್ರದ್ದು ಯಾವುದಾದ್ರೂ ಇದ್ದರೆ ಅದನ್ನೇ ಯೂಸ್ ಮಾಡಿ ಬುಕ್ ಮಾಡೋ ಗಂಟ, ಅಂದರೆ ಬರೋ ಗಂಟ ಅದನ್ನ ಹಾಕ್ಕೊಳ್ತೀನಿ ಅಷ್ಟೆ. ಇದು ಬಂದ್ಬಿಟ್ಟು ಏರ್ ಸಿರಮ್ ಒಂದು ಬುಕ್ ಮಾಡಿದ್ದೆ. ಇದು ಬಂದು ಮಿನಿಮಲಿಸ್ಟ್ ಅವ್ರದ್ದೆ. ಚೆನ್ನಾಗೈತಲ್ಲ ಪ್ಯಾಕಿಂಗು. ಹಾಂ, ಸಿರಪ್ ಥರ ಐತೆ. ಈ ಥರದ್ದೆಲ್ಲ ನನಗೆ ಇಷ್ಟ ಗೈಸ್. ಹೊಡೆದ್ರೆ ಹೋಗ್ಬಿಡ್ತೈತೆ. ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿರಪ್ 500 rupees ಗೈಸ್ ಇದು. ಆ ಬಾಕ್ಸಾಗೆ ಇಕ್ಕಿಕ್ಕು. ಹಾಂ, ಹಂಗೆ ಮಾಡಲ್ಲ. ಇದ್ರಕ್ಕೆ ಮಾತ್ರ ಇಕ್ತೀನಿ, ಇಲ್ಲ ಇದ್ರಾಗ ಇಕ್ಲ, ಹಿಂಗೆ ಇಕ್ಲ, ಇಲ್ಲ ಇದು ಗಟ್ಟಿ ಐತೆ. ಬಿದ್ದರೆ ಹೋಯ್ತು ಗೈಸ್. ಸ್ಮೆಲ್ ಸ್ವಲ್ಪ ಸ್ಟ್ರಾಂಗ್ ಆಗೈತೆ.
ಈ ಮಿನಿಮಲಿಸ್ಟ್ ಪ್ರಾಡಕ್ಟ್ಸ್ ಏನಂತಂದರೆ ಫ್ರೇಗ್ರೆನ್ಸ್ ಏನು ಜಾಸ್ತಿ ಇರಲ್ಲ, ಮೈಲ್ಡಾಗಿರುತ್ತೆ, ಫ್ರೇಗ್ರೆನ್ಸೇ ಬರೋದಿಲ್ಲ. ಒಂದು ಸನ್ಸ್ಕ್ರೀನ್, ಇನ್ನು ನಾನು ಯಾವತ್ತೂ ಯೂಸ್ ಮಾಡಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಇದು ಓಪನ್ ಮಾಡೋಣ, ಇರಿ ಹೆಂಗೆ ಕೊಟ್ಟಿದ್ದಾರೆ ನೋಡೋಣ. ಫ್ರೀ ಬರೋದಕ್ಕೆ ಶೇಡೇ ಚೆನ್ನಾಗಿ ಕೊಡಲ್ಲ, ಯಾವುದೋ ಒಂದು ಶೇಡ್ ಕೊಡ್ತಾರೆ ಅಷ್ಟೇ. ಈ ಥರ ನಂಗೆ ಬ್ರೌನ್ ಶೇಡ್ ಕೊಟ್ಟರೆ ಇಷ್ಟ ಆಗುತ್ತೆ, ರೆಡ್ಡು ನನಗೇನು ಇಷ್ಟ ಆಗಲ್ಲ. ರೆಡ್ ಶೇಡ್, ರೆಡ್ ಕಲರ್ ಯಾರಾದರೂ ಓಪನ್ ಮಾಡಿಬಿಟ್ಟು ವಿಡಿಯೋ ನೋಡಿ ಗೈಸ್. ಈ ಥರ ಶೇಡ್ ಕೊಟ್ಟಿದ್ದಾರೆ, ಇದು ನಾನಂತೂ ಹಾಕ್ಕೊಳ್ಳಲ್ಲ, ನಂಗೆ ಈ ಥರ ಶೇಡ್ಸ್ ಇಷ್ಟ ಆಗಲ್ಲ. ರಶ್ಮಿ ಹಾಕ್ಕೊಳ್ತಾಳೆ ಇದನ್ನ. ಚೆನ್ನಾಗೈತೆ, ನಂಗೆ ಇಷ್ಟ ಆಗಲ್ಲ ರೆಡ್, ನಂಗೆ ಬ್ರೌನೇ ಇಷ್ಟ ಆಗೋದು ಗೈಸ್. ಸೋ ಗುಡ್, ಹಾಕೋ ಸೋ ಗುಡ್, ಸೋ ಗುಡ್, ಎಲ್ಲದಕ್ಕೂ ಸೋ ಗುಡ್ ಸೋ ಗುಡ್ ಅಂತ. ನೋಡಿ ಗಾಯ್ಸ್, ಓಹೋ ಹೋ ಹೋ, ತಲೆ ಸಕ್ಕತ್ತಾಗೈತಲ್ಲ, ಬೋಲೆ ಚೆನ್ನಾಗೈತೆ. ಟಡಾ ಟಡಾ ಟಡಾ, ಅಷ್ಟೇ ಗೈಸ್. ಕಾಸೆಲ್ಲ ಹಿಂಗೆ ಖಾಲಿ ಮಾಡಾಕ್ತೀನಿ ಗೈಸ್, ದುಡ್ಡೆಲ್ಲ ಇವಳಿಂದಾನೆ ಲಾಸ್ಟ್. ಇದನ್ನೆಲ್ಲ ಮಕ್ಕಳು ನಾನು ಹಾಕೊಂತೀನ ಹೋಗಲೇ. ಸ್ಕಿನ್ ಕೇರ್ ಈಸ್ ಇಂಪಾರ್ಟೆಂಟ್ ಅಲ್ವಾ ಗೈಸ್. ಮೇಕಪ್ ಹಾಕಿಲ್ಲ ಅಂತಂದ್ರು ಸ್ಕಿನ್ ಕೇರ್ ಮಾಡ್ಕೋಬೇಕು. ತಿನ್ಕೋತಿ ನಡೆಯುತ್ತೆ. ನಾನು ಹಾಕ್ಕೊತೀನಿ ರೀ ಗೈಸ್. ಸಿರಮ್ ಹಾಕ್ಕೊಳ್ಳಿ ಅಂದರೆ ಹಾಕ್ಕೊಳಲ್ಲ ಅಂತಾಳೆ ಕತ್ತೆ. ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ಗೈಸ್, I know you bro. ವಾಟ್ ಯು ನೋ ಬ್ರೋ. ಹಿಂಗೆ ಚೆನ್ನಾಗಿತ್ತಲ್ಲ, ಕರ್ಲ್ಸ್ ಮಾಡಿರೋ ಥರ ಐತೆ ನನ್ನ ಹೇರ್. ಹೌದೇ, ಅದು ಯಾವುದೋ ಕಲರ್ ಬುಕ್ ಮಾಡಿದ್ದಲ್ಲಮ್ಮ, ಫೇಕ್. ಎಕ್ಸಾಮ್ ಟೈಮಲ್ಲಿ ಏನು ಹಾಕೊಂಡೋಗಲ್ಲಮ್ಮ, ಎಕ್ಸಾಮ್ಗೆ ಹಾಕೊಂಡು ಕುತ್ಕೊಂಡ್ಬಿಡ್ತೀನಿ ನೋಡು. ಇವಾಗ ಹಾಕ್ಕೊಳ್ಳೋಣ. ಹುಷಾರಮ್ಮ, ಚೆಲ್ಬೇಡ. ಸ್ವಲ್ಪ ಹಾಕ್ಕೊಳ್ತೀನಿ ಗೈಸ್. ಮಾಡಬೇಕು. ಏನೋ ಒಂಥರ ಮದ್ದು ವಾಸನೆ. ಏನೇ ಇದು ಇಂಥ ವಾಸನೆ? ಏನೇ ಎಣ್ಣೆ ಇರೋ ಥರ ಆಗೋಯ್ತು. ಅದು ಸ್ವಲ್ಪ ತಂಗೆ ನಾನು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ. ಈ ಸೇಮ್ ನಮ್ಮ ಕೆಮಿಸ್ಟ್ರಿ ಲ್ಯಾಬ್ ಹಂಗೆ ವಾಸನೆ ಗೊತ್ತೈತಿ ನಿಜವಾಗ್ಲೂ. ಒಂಥರ ಇದು ಬ್ಲ್ಯಾಕ್ ಮಾರ್ಕರ್ ಬರ್ತೈತಿ ನೋಡು, ಆ ಥರ. ಏನೋ ಗೊತ್ತಿಲ್ಲ ಗೈಸ್, ಇನ್ನು ನಾನು ಫಸ್ಟ್ ಟೈಮ್ ರಿವ್ಯೂ ಎಲ್ಲ ನೋಡಿ ಬುಕ್ ಮಾಡಿರೋದು. ವಿಲ್ ಸಿ. ಅಯ್ಯೋ ಚೆಲ್ಬಿಟ್ಟೆ. ಯೂಸ್ ಮಾಡ್ತಾ ಅದು ಸ್ವಲ್ಪ ವೆಟ್ಟಿರ್ಬೇಕೇನೋ ಅಲ್ಲ ಕೂದಲು. ಅದಕ್ಕೆ ಯೂಸ್ ಮಾಡೇ, ನೀನು ಹಾಕ್ಕೊಳ್ಳೆ ಅಂದರೆ ಸಾಯ್ತಾ ಇದೆಯಾ. ಏನು ಹಂಗೆ ಐತೆ ನನ್ನ ಕೂದಲು. ಇವಾಗ ಏನು ಗೊತ್ತಾಗಲ್ಲ ಗೈಸ್, ಅದು ಸ್ವಲ್ಪ ತಾಗಬೇಕು, ಒಂದು ಏರ್ ವಾಶ್ ಆಗಬೇಕು, ಅವಾಗ ಗೊತ್ತಾಗ್ತೈತೆ. ಏರ್ ವಾಶ್ ಮಾಡಿರ್ತೀರಲ್ವ, ವೆಟ್ಟಿರುತ್ತಲ್ವ, ಅವಾಗ ಹಾಕ್ಕೊಬೇಕು. ನಾನು ಇವಾಗೇ ಹಾಕ್ಕೊಂಡಿದ್ದೀನಿ. ಹುಡುಗ ಹಾಕೋ ಅಂತಂದರೆ ಹಾಕ್ಕೊಳಲ್ಲ ಹುಡುಗಿ. ಸೊ ಈ ಸಿರಮ್ ಬಗ್ಗೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಮೇಕ್ ಶೂರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.